ಓಂ ಸಂಗ್ರಹಾಯ ನಮಃ. ನಮೋ ನಮೋ ಜ್ಯೋತಿರ್ಲೋಕಾಯ ಕಾಲಾಯನಾಯ ಅನಿಮಿಷಾಂಪತಯೇ ಮಹಾಪುರುಷಾಯ ಧೀಮಹಿ. ಗ್ರಹರಕ್ಷ ತಾರಾಮಯ ಮಾಧಿದೈವಿಕಂ ರೂಪಂ ಹರೇರ್ಮಂತ್ರಕೃತಸ್ತ್ರಿಕಾಲಂ ನಮಶ್ಚತಃ ಸ್ತುವತೋ ನಶ್ಯತೆ ವೈ ಸ್ವಯಂ ತ್ರಿಕಾಲ ಕೃತಮಾಶು ಪಾಪಂ. ಸಂಗ್ರಹ ಎಂಬ ಶಬ್ದಕ್ಕೆ ಏನೇನು ಅರ್ಥಗಳಾಗಬಹುದು ಅಂತ ಅನ್ನೋದನ್ನ ಈ ಹಿಂದೆ ನೋಡಿದ್ದೇವೆ. ಗ್ರಹಗಳು ಅಂದರೆ ಆದಿತ್ಯಾದಿ ಗ್ರಹಗಳು, ಅವು ಎಲ್ಲವೂ ಕೂಡ ಈ ಭಗವಂತನಿಂದ ನಿಯಂತ್ರಿತವಾಗಿವೆ. ಗ್ರಹಗಳು ಅಂದರೆ ಇಂದ್ರಿಯಗಳು, ಅವು ಕೂಡ ಭಗವಂತನಿಂದ ನಿಯಂತ್ರಿತ ಆಗಿವೆ ಅಂತ ಅನ್ನೋದನ್ನೆಲ್ಲ ನೋಡಿದ್ವಿ. ನಿಯಂತ್ರಿತ ಆಗಿವೆ ಮತ್ತು ಅವನನ್ನು ಅವಲಂಬಿಸಿಕೊಂಡಿವೆ. ಭಾಗವತದ 5ನೇ ಸ್ಕಂದದ 22ನೇ ಅಧ್ಯಾಯದಲ್ಲಿ 31ನೇ ಶ್ಲೋಕ ಆ ಶಿಂಶುಮಾರ ರೂಪಿಯಾದಂತಹ ಭಗವಂತನನ್ನ ಹೀಗೆ ವರ್ಣಿಸ್ತದೆ. ನಮೋ ನಮೋ ಜ್ಯೋತಿರ್ಲೋಕಾಯ ಕಾಲಾಯನಾಯ ಅನಿಮಿಷಾಂಪತಯೇ ಮಹಾಪುರುಷಾಯ ಧೀಮಹಿ ಅಂತ. ಜ್ಯೋತಿರ್ಲೋಕಾಯ ಎಲ್ಲ ರೀತಿಯಾದಂತಹ ಜ್ಯೋತಿಷಿಗಳಿಗೂ ಕೂಡ, ಜ್ಯೋತಿರ್ಮಂಡಲಗಳು ಅವೆಲ್ಲದಕ್ಕೂ ಕೂಡ ಇವನೇ ಆಶ್ರಯ. ಕಾಲಾಯನಾಯ, ಇವನು ನಮಗೆ ಎಲ್ಲ ರೀತಿಯಾದಂತಹ ಕಾಲಗಳನ್ನು ಸೂಚನೆ ಮಾಡಿಕೊಡುವಂಥವನು ಹೌದು. ಅನಿಮಿಷಾಂಪತಿ, ಎಲ್ಲ ದೇವತೆಗಳ ಅಧಿಪತಿ. ಮಹಾಪುರುಷಾಯ, ಪುರುಷೋತ್ತಮ. ಧೀಮಹಿ, ಅಂಥ ಈ ಪರಮಾತ್ಮನನ್ನ ಧ್ಯಾನಿಸೋಣ ಅಂತ. ಹೀಗೆ ಆ ಪರಮಾತ್ಮ ಎಲ್ಲ ರೀತಿಯಾದಂಥ ಗ್ರಹಗಳಿಗೂ ಕೂಡ, ನಕ್ಷತ್ರಗಳಿಗೂ ಕೂಡ ಆಶ್ರಯ. ಜ್ಞಾನಾನಂದಾತ್ಮಕೆ ವಿಷ್ಣು ಶಿಂಶುಮಾರ ವಪುಷ್ಯಥ ಊರ್ಧ್ವಲೋಕೇಶು ಸಂವ್ಯಾಪ್ತೆ ಆದಿತ್ಯಾದ್ಯಾ ಸಮಾಶ್ರಿತಾ ಅಂತ ಭಾಗವತದಲ್ಲೇ 5ನೇ ಸ್ಕಂದದ 20ನೇ ಅಧ್ಯಾಯ ಅಲ್ಲಿ 37ನೇ ಶ್ಲೋಕದಲ್ಲಿ ವರ್ಣನೆ ಮಾಡ್ತಾರೆ. ನಾನೀಗ ಹೇಳಿದ ಸಂಖ್ಯೆ ವ್ಯತ್ಯಸ್ತ ಆಗಿರಬಹುದು. 5ನೇ ಸ್ಕಂದದ 20ನೇ ಅಧ್ಯಾಯದ 37ನೇ ಶ್ಲೋಕ ಅಂತ ಹೇಳಿದೆ, ಅದು ಒಂದು ಪಾಠದ ಪ್ರಕಾರ. ನಾನು ಸ್ವೀಕಾರ ಮಾಡಿದ ಪಾಠದ ಪ್ರಕಾರ ಇದು 5ನೇ ಸ್ಕಂದದ 22ನೇ ಅಧ್ಯಾಯದ 32ನೇ ಶ್ಲೋಕ. ಗ್ರಹರ್ಕ್ಷತಾರಾಮಯ ಮಾಧಿದೈವಿಕಂ ಅಂತ. ನಾನು ಇವತ್ತಿನ ಈ ಮಂಗಲಾಚರಣದಲ್ಲಿ ಆ ಶಿಂಶುಮಾರ ರೂಪಿಯಾದ ಭಗವಂತನನ್ನು ಕುರಿತಾದಂತಹ 2 ಶ್ಲೋಕಗಳನ್ನು ಹೇಳಿದೆ. ಆ ಶ್ಲೋಕಕ್ಕೆ ಸಂಬಂಧಪಟ್ಟಂತೆ ಭಾಗವತ ತಾತ್ಪರ್ಯದಲ್ಲಿ ಬರುವಂತಹ ವಿಷಯ ಇದೆ. ಶಿಂಶುಮಾರ ರೂಪಿಯಾದಂತಹ ಭಗವಂತನಲ್ಲಿ ಎಲ್ಲ ಗ್ರಹಗಳು ಕೂಡ ಆಶ್ರಿತವಾಗಿವೆ ಅಂತ ಅದರ ಅರ್ಥ. ಅವನು ಜ್ಞಾನಾನಂದಾತ್ಮಕವಾದ ಶರೀರವುಳ್ಳವನು. ಅಂಥವನಲ್ಲಿ ಈ ಆದಿತ್ಯಾದ್ಯಾಹ, ಸೂರ್ಯ ಮೊದಲಾದವರೆಲ್ಲರೂ ಕೂಡ ಆಶ್ರಿತರಾಗಿದ್ದಾರೆ. ಈ ಗ್ರಹಗಳೆಲ್ಲರೂ ಆಶ್ರಿತರಾಗಿದ್ದಾರೆ, ಆದ್ರಿಂದ ಅವನನ್ನ ಸಂಗ್ರಹ ಅಂತ ಹೇಳ್ತಾರೆ ಅನ್ನೋದನ್ನ ನಾವು ನೋಡಿದ್ದೀವಿ. ಅದಲ್ಲದೆ ಈ ಗ್ರಹಗಳೆಲ್ಲರೂ ಕೂಡ ಸಮೀಚೀನರಾಗುವುದು ಆ ಭಗವಂತನ ಅನುಗ್ರಹ ಇದ್ದಾಗ. ಭಗವಂತ ಒಲಿದರೆ, ಭಗವಂತನ ಅನುಗ್ರಹ ಸಾಧಕನಿಗಿದ್ರೆ ಆ ಗ್ರಹಗಳೆಲ್ಲವೂ ಕೂಡ ಆತನ ಅನುಗ್ರಹವೇ ಮಾಡ್ತವೆ. ಇಲ್ಲದೆ ಹೋದ್ರೆ ಅನೇಕ ಬಾರಿ ಆತನ ದುಃಖಕ್ಕೆ ಕೂಡ ಅವು ಕಾರಣ ಆಗ್ತವೆ. ಅದನ್ನ ಆ ಭಾಗವತದ 5ನೇ ಸ್ಕಂದದ 22ನೇ ಅಧ್ಯಾಯದಲ್ಲಿ ಬೇರೆ ಬೇರೆ ಕಡೆ ಅವರು ಆ ಗ್ರಹಗಳ ಸ್ವಭಾವ ಏನು ಅಂತ ಅನ್ನೋದನ್ನ ವರ್ಣಿಸ್ತಾರೆ. ಆ ಭಾಗವತದಲ್ಲಿ ಬಂದಿರುವಂತೆ ಸೂರ್ಯ ನಮಗೆ ಯಾವ ಫಲವನ್ನು ಕೊಡ್ತಾನೆ ಅಂತನ್ನುವುದು ನಿರ್ದಿಷ್ಟವಾಗಿ ಏನೂ ವರ್ಣಿತ ಆಗಿಲ್ಲ. ಅವನು ಈ ಅನುವತ್ಸರ, ಸಂವತ್ಸರ ಇತ್ಯಾದಿಗಳನ್ನ ನಿರ್ಮಿಸ್ತಾನೆ ಅಂತ ಬಂದಿದೆ. ಚಂದ್ರ ಷೋಡಶಕಲ ಪುರುಷ, ಅವನು ನಮ್ಮ ಮನಸ್ಸಿಗೆ ಅಭಿಮಾನಿ, ನಮ್ಮ ಅನ್ನಕ್ಕೆ ವೃದ್ಧಿಕರ, ಸರ್ವಜೀವರಿಗೂ ಕೂಡ ಅವನು ಆಶ್ರಯದಾತ. ಸರ್ವಮಯ ಅಂತಿದೆ. ಸರ್ವಮಯ ಅಂದ್ರೆ ಅವನು ಸರ್ವಕ್ಕೂ ಆಶ್ರಯನಾಗಿದ್ದಾನೆ ಅಂತ ಅದರ ತಾತ್ಪರ್ಯ ಆಗ್ತದೆ.
ಹೀಗೆ ಎಲ್ಲ ಭೂತಗಳಿಗೂ ಚಂದ್ರ ಆಶ್ರಯನಾಗಿದ್ದಾನೆ. ಆ ಚಂದ್ರನಿಗೆ ಭಗವಂತ ಆಶ್ರಯನಾಗಿದ್ದಾನೆ ಅಂತ ನಾವು ಉಪಾಸಿಸಬೇಕು. ಪ್ರಾಣಾಪ್ಯಾಯನಶೀಲತ್ವಾತ್ ದೇವ ಪಿತೃ ಮನುಷ್ಯ ಭೂತ ಪಶು ಪಕ್ಷಿ ಸರೀಸೃಪ ವೀರುಧಾಂ ಸರ್ವಮಯ ಇತಿ ವರ್ಣಯಂತೆ. ಅವನು ಸರ್ವಮಯ, ಅವನಿಗೂ ಆಶ್ರಯನಾದವನು ಈ ಭಗವಂತ ಅಂತ ಅದರ ಅಭಿಪ್ರಾಯ ಆಗ್ತದೆ. ಶುಕ್ರ ಗ್ರಹದ ವರ್ಣನೆ ಹೀಗೆ ಮಾಡ್ತಾರೆ. ಸ ವೃಷ್ಟಿ ವಿಶ್ರಂಭ ಗ್ರಹೋಪಶಮನಃ ಅಂತ. ಕುಜ ಮೊದಲಾದ ಗ್ರಹಗಳಿಂದ ನಮಗೆ ಬರಬೇಕಾದಂತಹ ಮಳೆಗೆ ಪ್ರತಿಬಂಧ ಏನಾದರೂ ಆಗಿದ್ರೂ ಅದನ್ನ ಉಪಶಮನ ಮಾಡಿ ಮಳೆ ಸುರಿಸುವಂಥವನು ಈ ಶುಕ್ರ ಗ್ರಹ. ಹೀಗೆ ಇಂಥ ಗುಣವುಳ್ಳಂತಹ ಶುಕ್ರ ಗ್ರಹಕ್ಕೂ ಆಶ್ರಯನಾದವನು ಭಗವಂತ. ಬುಧ ಗ್ರಹದ ವರ್ಣನೆ ಮಾಡ್ತಾರೆ. ತದಾ ಅತಿವಾತ ಅಭ್ರಪ್ರಾಯಾನಾವೃಷ್ಟ್ಯ ವೃಷ್ಟ್ಯಾದಿ ಭಯಂ ಆಶಂಸತೆ ಅಂತ. ಈ ಬುಧಗ್ರಹ ಕ್ರಮಪ್ರಾಪ್ತವಾದ ನಕ್ಷತ್ರವನ್ನು ಬಿಟ್ರೆ, ಅದನ್ನು ಬಿಟ್ಟು ಬೇರೆ ನಕ್ಷತ್ರಕ್ಕೆ ಏನಾದರೂ ಹೋದರೆ ಚಂಡಮಾರುತ ಅನಾವೃಷ್ಟಿ ಮೊದಲಾದ ಭಯಕ್ಕೆ ಕಾರಣ ಆಗ್ತಾನೆ. ಪ್ರಾಯೇಣ ಶುಭಕೃತ, ಹೆಚ್ಚು ಕಡಿಮೆ ಶುಭಕಾರಕನೇ, ಆದರೂ ತನ್ನ ನಕ್ಷತ್ರವನ್ನು ಬಿಟ್ಟು ಬೇರೆ ನಕ್ಷತ್ರಕ್ಕೆ, ಕ್ರಮಪ್ರಾಪ್ತವಾದ ನಕ್ಷತ್ರವನ್ನು ಬಿಟ್ಟು ಬೇರೆ ನಕ್ಷತ್ರಕ್ಕೆ ಹೋದರೆ ಭಯಕ್ಕೆ ಕಾರಣ ಆಗ್ತಾನೆ ಅಂತ ವರ್ಣನೆ ಮಾಡ್ತಾರೆ. ಆ ಬುಧಗ್ರಹನಿಗೂ ಶಿಂಶುಮಾನ ರೂಪಿಯಾದ ಭಗವಂತನೇ ಆಶ್ರಯ. ಅಂಗಾರಕ ಗ್ರಹದ ಬಗ್ಗೆ ವರ್ಣನೆ ಇದೆ. ಯದಿ ನ ವಕ್ರೇಣ ಅಭಿವರ್ತತೆ ಪ್ರಾಯೇಣ ಅಶುಭಗ್ರಹ ಅಘಶಂಸಃ. ಇವನಿಗೆ ಶುಭಗ್ರಹದ ಯೋಗ ಇದ್ದಾಗ ಶುಭ ಸೂಚಕ, ಅದಿಲ್ಲದೆ ಹೋದ್ರೆ ಅಶುಭ ಸೂಚಕನಾಗ್ತಾನೆ. ಆದ್ರಿಂದ ಇವನು ಅಶುಭಗ್ರಹ ಅಂತ ವರ್ಣನೆ ಮಾಡ್ತಾರೆ. ಅಶುಭಗ್ರಹ ಅಂತ ಕರೆಸ್ಕೊಂಡಿರುವಂತಹ ಅಂಗಾರಕನು ಕೂಡ, ಮಂಗಳನೂ ಕೂಡ ಭಗವಂತನ ಅನುಗ್ರಹದಿಂದ ನಮಗೆ ಮಂಗಳಕರನಾಗ್ತಾನೆ. ಗುರು ಗ್ರಹ, ಇದು ಬೃಹಸ್ಪತಿ ಗ್ರಹ, ಅದರ ವರ್ಣನ ಹೇಳ್ತಾರೆ. ಪ್ರಾಯೇಣ ಅನುಕೂಲೋ ಬ್ರಾಹ್ಮಣ ಕುಲಸ್ಯ ಅಂತ. ಬ್ರಾಹ್ಮಣ ಕುಲಕ್ಕೆ ಈತ ಅನುಕೂಲ ಅಂತ ವರ್ಣನೆ ಮಾಡಿದ್ದಾರೆ. ಬೃಹಸ್ಪತಿ ಬ್ರಾಹ್ಮಣ ವರ್ಣದ ಅಭಿಮಾನಿ ದೇವತ, ಅದಕ್ಕೆ ನಿಯಾಮಕನಾದಂತಹ ದೇವತ. ಹೀಗೆ ಬ್ರಾಹ್ಮಣರಾದವರು, ಜ್ಞಾನ ಕಾರ್ಯದಲ್ಲಿ ಆಸಕ್ತರಾದವರು ವಿಶೇಷವಾಗಿ ಉಪಾಸಿಸಬೇಕಾದಂತಹ ಗ್ರಹ ಅದು ಗುರುಗ್ರಹ ಬೃಹಸ್ಪತಿ. ಅವನಿಗೂ ಕೂಡ ಆಶ್ರಯನಾಥರಾದವನು ಭಗವಂತ. ಶನಿಗ್ರಹದ ಬಗ್ಗೆ ವರ್ಣನೆ ಮಾಡ್ತಾರೆ. ಪ್ರಾಯೇಣ ಹಿ ಸರ್ವೇಷಾಂ ಅಶಾಂತಿಕರ. ಏಕಾದಶ ಸ್ಥಾನದಲ್ಲಿದ್ರೆ ಅವನು ಶುಭ ಸೂಚಕ, ಅದಿಲ್ಲದೆ ಹೋದರೆ ಪ್ರಾಯೇಣ ಅಶಾಂತಿ ಸೂಚಕನೇ ಅವನು. ಆದರೆ ಭಗವಂತನ ಅನುಗ್ರಹ ಇದ್ದರೆ ಆ ಶನಿಗ್ರಹವು ಕೂಡ ನಮಗೆ ಸಮೀಚೀನ ಗ್ರಹನೇ ಆಗ್ತದೆ. ಅದರಿಂದ ಸಂಗ್ರಹ ಸಮೀಚೀನಾ ಗ್ರಹಾ ಯಸ್ಮಾತ್ ಸಹ. ಯಾವ ಭಗವಂತನ ಅನುಗ್ರಹದಿಂದ ಈ ಎಲ್ಲಾ ಗ್ರಹಗಳು ಕೂಡ ಸಮೀಚೀನ ಆಗ್ತವೋ ಆ ಭಗವಂತನನ್ನ ಸಂಗ್ರಹ ಅಂತ ವರ್ಣಿಸ್ತಾರೆ. ಸಪ್ತರ್ಷಿ ಮಂಡಲದ ಬಗ್ಗೆ ಅಲ್ಲಿ ವರ್ಣನೆ ಮಾಡಿದ್ದಾರೆ. ಆ ಸಪ್ತರ್ಷಿಗಳು ಏತೆ ಲೋಕಾನ್ ಸಮನುಭಾವಯಂತಹ ಭಗವತಃ ವಿಷ್ಣೋರ್ಯತ್ ಪರಮಂ ಪದಂ ಪ್ರದಕ್ಷಿಣಂ ಉಪಕ್ರಮಂತೆ. ಲೋಕಾನ್ ಸಮನುಭಾವಯಂತಹ, ಲೋಕಕ್ಕೆಲ್ಲ ಅನುಗ್ರಹ ಮಾಡ್ತಾರೆ. ಸಮ್ ಅಂತ ಉಪಸರ್ಗ ಇರೋದನ್ನು ಗಮನಿಸಬೇಕಲ್ಲಿ ಭಾಗವತದಲ್ಲಿ. ಸಮ್ ಅನ್ನೋ ಉಪಸರ್ಗಕ್ಕೆ ಚೆನ್ನಾಗಿ ಅನುಗ್ರಹ ಮಾಡುವವರು ಅಂತ ಅರ್ಥ. ಅದಕ್ಕೆ ಬೇಕಾದ ಕ್ರಿಯಾಪದ ಅಲ್ಲಿ ಇಲ್ಲದೆ ಇರಬಹುದು. ಉಪಸರ್ಗ ಇದ್ದಾಗ ಆ ಉಪಸರ್ಗದ ಜೊತೆಗೆ ಕ್ರಿಯಾಪದವೂ ಇದ್ರೆ ಅದಕ್ಕೆ ಬೇಕಾದ ಅರ್ಥವನ್ನು ಹೇಳ್ತದೆ. ಅದು ಕ್ರಿಯಾಪದ ಇಲ್ಲದೆ ಉಪಸರ್ಗ ಮಾತ್ರ ಇದ್ದರೆ ಎಲ್ಲಿಯಾದರೂ ಅದು ನಮಗೆ ಬೇಕಾದಂತಹ ಅರ್ಥವನ್ನು ವರ್ಣನೆ ಮಾಡ್ತದೆ ಅಂತ ಶಾಸ್ತ್ರಕಾರರು ವರ್ಣನೆ ಮಾಡ್ತಾರೆ. ಅಸನ್ನಿಧಾನೇತು ಸಸಾಧನಾಂ ಕ್ರಿಯಾಂ ವದಂತೆ ಅಂತ. ಆದ್ರಿಂದ ಸಮೀಚೀನ ಸಂ ಗ್ರಹಾಹ, ಈ ಸಪ್ತರ್ಷಿ ಮಂಡಲಗಳು ಇವೆಲ್ಲ ಆಕಾಶಕಾಯಗಳು. ಗ್ರಹ ಅಂದ್ರೆ ಕೇವಲ ಗ್ರಹಗಳಲ್ಲ, ಆಕಾಶಕಾಯಗಳು ಯಾರ್ಯಾರು ಸಂಚಾರ ಮಾಡ್ತಿರ್ತಾರೋ, ಯಾರು ನಮ್ಮ ಮೇಲೆ ನಾನಾ ಥರದ ಪ್ರಭಾವವನ್ನು ಬೀರ್ತಾರೋ ಅವರೆಲ್ಲ ಗ್ರಹಗಳೇ. ಅದಕ್ಕಾಗಿ ಅವರನ್ನು ವರ್ಣನೆ ಮಾಡಿದ್ದಾರೆ. ಲೋಕಕ್ಕೆ ಸಮನುಭಾವೆಯಂತಹ ಅನುಗ್ರಹವನ್ನು ಅವರು ಬೀರ್ತಾ ಈ ವಿಷ್ಣುವಿನ ಶಿಂಶುಮಾರ ರೂಪದ ಪ್ರದಕ್ಷಿಣೆಯನ್ನು ಅವರು ಮಾಡ್ತಿರ್ತಾರೆ ಅಂತ ಕಂಡು ಬಂದಿದೆ. ಏವಂ ಜ್ಯೋತಿರ್ಗಣಾ ಪ್ರಕೃತಿ ಪುರುಷ ಸಂಯೋಗಾನುಗೃಹೀತ ಕರ್ಮ ನಿರ್ಮಿತ ಗತಯ ಭುವಿ ನ ಪತಂತಿ. ಈ ಎಲ್ಲಾ ಜ್ಯೋತಿರ್ಗಣಗಳು ಕೂಡ ಅಂದ್ರೆ ಆಕಾಶಕಾಯಗಳು, ಅಲ್ಲಿ ಸಂಚಾರ ಮಾಡುವಂತಹ ಇವೆಲ್ಲ ಆಕಾಶಕಾಯಗಳು ಕೂಡ ಪ್ರಕೃತಿ ಪುರುಷರ
ಸಂಯೋಗದಿಂದ ಯುಕ್ತವಾದಂತಹ ಕರ್ಮದ ಕಾರಣದಿಂದಾಗಿ ಅಂತರಿಕ್ಷದಲ್ಲಿ ಸಂಚಾರ ಮಾಡ್ತವೆ ಹೊರತು ಎಂದು ಕೆಳಗೆ ಬೀಳೋದಿಲ್ಲ ಅಂತ. ಪ್ರಕೃತಿ ಪುರುಷ ಅಂತ ಅನ್ನೋದಕ್ಕೆ ವ್ಯಾಖ್ಯಾನಗಳಲ್ಲಿ ಬೇರೆ ಬೇರೆ ತರ ಅರ್ಥ ಮಾಡಿದ್ದಾರೆ. ಅದಿರ್ಲಿ, ಪುರುಷ ಅಂದ್ರೆ ಪರಮಾತ್ಮ, ಪ್ರಕೃತಿ ಅಂದ್ರೆ ಆತನ ಪತ್ನಿ ಆದಂತಹ ಲಕ್ಷ್ಮೀದೇವಿ. ಅವರಿಬ್ಬರ ಅನುಗ್ರಹ ಇದ್ದಾಗ ಸಂಗ್ರಹ ಶಬ್ದವಾಚ್ಯನಾದ ಶುಂಶುಮಾರ ರೂಪದ ಅನುಗ್ರಹ ಇರುವುದರಿಂದಾಗಿ ಅವರ್ಯಾವತ್ತೂ ನೆಲದ ಮೇಲೆ ಬೀಳೋದಿಲ್ಲ, ಆಕಾಶದಲ್ಲೇ ಸಂಚಾರ ಮಾಡ್ತಿರ್ತಾರೆ ಅಂತ ಅದರ ಅರ್ಥ. ಕೇಚನ ಏತಜ್ಯೋತಿರನೀಕಂ ಶುಂಶುಮಾರ ಸ್ಥಾನಸ್ಯ ಭಗವತಃ ವಾಸುದೇವಸ್ಯ ಯೋಗಮಾಯಾಂ ಅನುವರ್ಣಯಂತೆ. ಚೇಳಿನ ರೂಪದಲ್ಲಿರುವಂತಹ ಭಗವಂತ ಶುಂಶುಮಾರ ರೂಪಿ ಏನಿದ್ದಾನೆ, ಈ ಎಲ್ಲಾ ಅವಯವಗಳಲ್ಲಿ ತನ್ನ ಅವಯವಗಳಲ್ಲಿ ಜ್ಯೋತಿರ್ಮಂಡಲಗಳನ್ನು ಧರಿಸಿದ್ದಾನೆ. ಆದ್ರಿಂದ ಅವೆಂದೂ ಕೂಡ ಕೆಳಗೆ ಬೀಳೋದಿಲ್ಲ ಅಂತ ಅದರ ಅರ್ಥ. ಯಸ್ಯ ಪುಚ್ಛಾಗ್ರೆ ಅವಾಕ್ಷರಸಃ ಕುಂಡಲೀಭೂತ ದೇಹಸ್ಯ ಧ್ರುವ ಉಪಕಲ್ಪಿತ. ಆ ಶುಂಶುಮಾರ ರೂಪಿಯಾದ ಭಗವಂತ ತನ್ನ ಶರೀರವನ್ನು ಗುಂಡಾಗಿ ಮಾಡಿಕೊಂಡು ತಲೆಯನ್ನು ಕೆಳಗೆ ಮಾಡಿಕೊಂಡಿದ್ದಾನಂತೆ. ಬಾಲದ ತುದಿಯಲ್ಲಿ ಧ್ರುವ ನಕ್ಷತ್ರ ಇದೆ, ಮತ್ತೆ ಬಾಲದಲ್ಲಿ ಪ್ರಜಾಪತಿ, ಅಗ್ನಿ, ಇಂದ್ರ, ಧರ್ಮ ಎಂಬ ನಕ್ಷತ್ರಗಳನ್ನೆಲ್ಲ ಅವನು ಧರಿಸಿದ್ದಾನೆ. ಅದಕ್ಕಾಗಿ ಅವನನ್ನ ಸಂಗ್ರಹ ಅಂತ ಹೇಳ್ತಾರೆ. ಇವರೆಲ್ಲರನ್ನೂ ಅವನು ಹಿಡಿದಿಟ್ಟಿದ್ದಾನೆ. ಮುಂದೆ ಬಾಲದ ಬುಡದಲ್ಲಿ ಧಾತೃ ವಿಧಾತೃ ಅನ್ನೋ ನಕ್ಷತ್ರಗಳು, ನಡುವಿನಲ್ಲಿ ಸಪ್ತರ್ಷಿಗಳು, ಬಲಭಾಗದಲ್ಲಿ ಸೂರ್ಯ, ಪುನರ್ವಸು ಮೊದಲಾದ ನಕ್ಷತ್ರಗಳು, ಎಡಭಾಗದಲ್ಲಿ ಪುಷ್ಯ ಉತ್ತರಾಷಾಢದವರೆಗಿನ 14 ನಕ್ಷತ್ರಗಳು. ಆ ಚೇಳಿನ ಮೈಯಲ್ಲಿ ಸಮವಾದ ಸಂಖ್ಯೆಯಲ್ಲಿ ಇರ್ತವೆ. ಯಥಾ ಶುಂಶುಮಾರಸ್ಯ ಕುಂಡಲಭೋಗ ಸನ್ನಿವೇಶಸ್ಯ ಪಾರ್ಶ್ವಯೋಃ ಉಭಯೋಃ ಅಪಿ ಅವಯವಾಃ ಸಮಸಂಖ್ಯಾಃ ಭವಂತಿ. ಒಂದು ಚೇಳನ್ನು ನಾವು ಕಲ್ಪಿಸಿಕೊಂಡ್ರೆ ಅದರ ಎರಡೂ ಭಾಗದಲ್ಲೂ ಅದರ ಅವಯವಗಳು ಇರ್ತವೆ. ಅದರಂತೆ ಈ ಭಗವಂತನ ಎರಡೂ ಭಾಗಗಳಲ್ಲೂ ಇರ್ತವೆ ಅಂತ ಅರ್ಥ. ಬೆನ್ನಿನಲ್ಲಿ ಅಜವೀಥಿ ಇದೆ, ಉದರದಲ್ಲಿ ಆಕಾಶಗಂಗೆ ಇದೆ, ಪುನರ್ವಸು, ಪುಷ್ಯ ನಕ್ಷತ್ರಗಳು ಇವೆಲ್ಲ ಅವನ ಶರೀರದಲ್ಲಿವೆ. ಶ್ರವಣ, ಪೂರ್ವಾಷಾಢಗಳು ಎಡ ಬಲ ಕಣ್ಣುಗಳಲ್ಲಿವೆ. ಧನಿಷ್ಠ ಮತ್ತು ಮೂಲ ನಕ್ಷತ್ರಗಳು ಬಲ ಎಡ ಕಿವಿಗಳಲ್ಲಿವೆ. ಮಘ ಮೊದಲಾದ ನಕ್ಷತ್ರಗಳೆಲ್ಲ ಮೃಗಶೀರ್ಷ ನಕ್ಷತ್ರದಿಂದ ಆರಂಭಿಸಿ ಎಲ್ಲಾ ನಕ್ಷತ್ರಗಳು ಕೂಡ ಬಲಭಾಗವನ್ನು ಆಶ್ರಯಿಸಿಕೊಂಡಿವೆ. ಶತಭಿಷ, ಜ್ಯೇಷ್ಠ ಅಂತ 2 ನಕ್ಷತ್ರ ಅವನ ಹೆಗಲುಗಳನ್ನು ಆಶ್ರಯಿಸಿಕೊಂಡಿವೆ. ಮೇಲಿನ ದವಡೆಯಲ್ಲಿ ಅಗಸ್ತ್ಯ ನಕ್ಷತ್ರ, ಕೆಳಗಿನ ದವಡೆಯಲ್ಲಿ ಯಮ ನಕ್ಷತ್ರ, ಮುಖದಲ್ಲಿ ಕುಜ ಮಂಗಳ, ಉಪಸ್ಥದಲ್ಲಿ ಶನೈಶ್ಚರ, ಕುತ್ತಿಗೆಯಲ್ಲಿ ಗುರು ಇದ್ದಾನೆ, ಎದೆಯಲ್ಲಿ ರವಿ ಇದ್ದಾನೆ, ಹೃದಯದಲ್ಲಿ ನಾರಾಯಣ ಇದ್ದಾನೆ, ಮನಸ್ಸಿನಲ್ಲಿ ಚಂದ್ರ ಇದ್ದಾನೆ, ನಾಭಿಯಲ್ಲಿ ಶುಕ್ರ ಇದ್ದಾನೆ, ಅವನ ಸ್ತನಗಳಲ್ಲಿ ಅಶ್ವಿನಿ ದೇವತೆಗಳಿದ್ದಾರೆ, ಪ್ರಾಣಾಪಾನಗಳಲ್ಲಿ ಬುಧ ಇದ್ದಾನೆ, ಕಂಠದಲ್ಲಿ ರಾಹು ಇದ್ದಾನೆ, ಸರ್ವಾಂಗಗಳಲ್ಲೂ ಕೇತುಗಳಿದ್ದಾರೆ, ರಾಹುಕೇತುಗಳಿದ್ದಾರೆ. ಕಂಠದಲ್ಲಿ ರಾಹು, ಸರ್ವಾಂಗಗಳಲ್ಲಿ ಕೇತು, ರೋಮಗಳಲ್ಲಿ ಬೇರೆ ಬೇರೆ ನಕ್ಷತ್ರಗಳಿವೆ ಅಂತ ತಿಳಿಬೇಕು. ಸರ್ವಾಂಗೇಶು ರೋಮಸು ಸರ್ವೇ ತಾರಕಗಣಾಃ. ಏತದುಹೈವ ಭಗವತಃ ವಿಷ್ಣೋಃ ಸರ್ವದೇವತಾಮಯಂ ರೂಪಂ ಅಹರಹಃ ಸಂಧ್ಯಾಯಾಂ ಪ್ರಯತಃ ನಿರೀಕ್ಷಮಾಣಃ ಉಪತಿಷ್ಠೇತ. ಎಲ್ಲಾ ದೇವತೆಗಳಿಗೂ ಆಧಾರ ಅಂತ ಕರೆಸಿಕೊಂಡಿರುವಂತಹ ಸಂಗ್ರಹ ಶಬ್ದವಾಚ್ಯನಾದ ಶುಂಶುಮಾರ ರೂಪಿಯಾದ ಭಗವಂತನ ಈ ರೂಪವನ್ನ ಪ್ರತಿನಿತ್ಯ 3 ಸಂಧ್ಯಾಕಾಲಗಳಲ್ಲಿ ಕಾಯಿಕ, ವಾಚಿಕ, ಮಾನಸಿಕ ನಿಷ್ಠೆಯಿಂದ ಮೌನದಿಂದ ಉಪಾಸಿಸಬೇಕು. ಅದರ ಅರ್ಥವೇ ನಾನು ಆವಾಗ ಹೇಳಿದ್ದು, ಆರಂಭದಲ್ಲಿ ಮಂಗಲದಲ್ಲಿ ಹೇಳಿದ್ದು, ನಮೋ ನಮೋ ಜ್ಯೋತಿರ್ಲೋಕಾಯ ಕಾಲಾಯ ನಿಮಿಷಾಂಪತೆಯೇ ಮಹಾಪುರುಷಾಯ ಧೀಮಹಿ ಅಂತ. ಇದೊಂದು ತುಂಬಾ ಸುಂದರವಾದ ಮಂತ್ರ. ಭಾಗವತದ 5ನೇ ಸ್ಕಂದ ಇಂಥ ಅನೇಕ ಮಂತ್ರಗಳನ್ನು ಕೊಟ್ಟಿದೆ. ಈ ಯಾವ ಮಂತ್ರಗಳಿಗೂ ಕೂಡ ಅಂಗನ್ಯಾಸ, ಕನನ್ಯಾಸ ಬೇಕಾಗಿಲ್ಲ, ಋಷಿ, ಛಂದಸ್ಸು, ದೇವತೆ ಹೇಳಬೇಕಾದ್ದಿಲ್ಲ. 10 ಮಂತ್ರ ಆದ ಕೂಡಲೇ ಒಂದು ತರ್ಪಣ ಕೊಡಬೇಕು ಅನ್ನುವಂಥ ನಿರ್ಬಂಧ ಇಲ್ಲ. ಸುಲಭವಾಗಿ ಬೇಕಾದಾಗ ಹೇಳಬಹುದಾದಂಥ ಮಂತ್ರಗಳು. ಅಲ್ಲಿ ಕೊನೆಯಾಗಿ ಈ ಶ್ಲೋಕ ಇದೆ, ಗ್ರಹ, ನಕ್ಷತ್ರ, ತಾರೆಗಳಿಗೆಲ್ಲದಕ್ಕೂ ಸರ್ವದೇವತೆಗಳಿಗೂ ಆಧಾರನಾದವನೇ ಅವನು. ಗ್ರಹರ್ಕ್ಷ ತಾರಾಮಯ ಮಾಜಿದೈವಿಕಂ ರೂಪಂ ಹರೇರ್ ಮಂತ್ರಕೃತಃ ತ್ರಿಕಾಲಂ ನಮಸ್ಯತಃ ಸ್ತುವತೋ ನಶ್ಯತೆ ವೈ ಸ್ವಯಂ ತ್ರಿಕಾಲ ಕೃತಮಾಶು ಪಾಪಂ. ಗ್ರಹ, ನಕ್ಷತ್ರ, ತಾರೆಗಳಿಗೆ, ಸರ್ವದೇವತೆಗಳಿಗೆ ಆಧಾರವಾದ ಶುಂಶುಮಾರ ರೂಪವನ್ನ ಈ ಮಂತ್ರದಿಂದ 3 ಕಾಲ ನಾವು ಜಪಿಸಿ ನಮಸ್ಕರಿಸಿದರೆ 3 ಕಾಲದಲ್ಲಿ ಮಾಡುವಂತಹ ಎಲ್ಲಾ ಪಾಪವೂ ಕೂಡ ಬೇಗನೆ ನಷ್ಟ ಆಗಿ ಹೋಗ್ತದೆ. ಸಂಧ್ಯಾವಂದನದಲ್ಲಿ ಯದ್ರಾತ್ರ್ಯಾ ಪಾಪಮಕಾರ್ಷಂ ಯದನ್ನಃ ಪಾಪಮಕಾರ್ಷಂ ಹೀಗೆಲ್ಲ
ಹಗಲು ರಾತ್ರಿ ಮಾಡಿದ ಪಾಪಗಳಿಗೆ ಪರಿಹಾರ ಸಿಗಲಿ ಅಂತ ನಾವು ಪ್ರಾರ್ಥಿಸ್ತೇವೆ. ಅದರ ಜೊತೆಗೆ ಶಿಂಶುಮಾರ ರೂಪಿಯಾದಂತಹ ಭಗವಂತನನ್ನು ಕೂಡ ಭಾಗವತದ ಮಂತ್ರದಿಂದ ಸ್ತುತಿಸಬೇಕು. ಅದಾಗದೆ ಹೋದ್ರೆ ಸಂಗ್ರಹ ಎಂಬ ಒಂದು ಶಬ್ದದಿಂದಾದರೂ ಭಗವಂತನನ್ನ ಸ್ತುತಿಸಬೇಕು. ಹಾಗೆ ಸ್ತುತಿಸಿದ್ರೆ ಆ ಸಂಗ್ರಹ ಎಂಬ ನಾಮದಿಂದ ಸಂಗ್ರಹವಾಗಿ ಆ ಭಗವಂತ ಮಾಡುವಂತಹ ಎಲ್ಲಾ ಮಹಾ ಕಾರ್ಯಗಳನ್ನು ಕೂಡ ಸ್ತುತಿಸಿದಂತಾಗ್ತದೆ. ಪಾಪಗಳು ಕೂಡ ಪರಿಹಾರ ಕಾಣ್ತವೆ. ನಮ್ಮೆಲ್ಲಾ ಪಾಪಗಳನ್ನು ಸಂಗ್ರಹಿಸಿ ತೊಳೆದು ಒರೆಸಿ ಹಾಕ್ತಾನೆ ಈ ಭಗವಂತ. ಇದು ಆ ಎಲ್ಲಾ ಗ್ರಹಗಳಿಗೂ ಭಗವಂತ ಆಶ್ರಯನಾಗಿ ಸಂಗ್ರಹ ಅಂತ ಕರೆಸಿಕೊಂಡಿರುವಂತಹ ಒಂದು ವರ್ಣನ. ಗ್ರಹಗಳು ಅಂದ್ರೆ ಇಂದ್ರಿಯಗಳು ಅಂತ ಕೂಡ ನೋಡಿದ್ದೇವೆ. ಅದು ಬೃಹದಾರಣ್ಯಕ ಉಪನಿಷತ್ತಿನ 3 ಅಥವಾ ವಾಸ್ತವಿಕವಾಗಿ 5ನೇ ಅಧ್ಯಾಯದಲ್ಲೇ ಆ ವಿಷಯ ಬಂದಿದೆ. ಆ 3ನೇ ಅಧ್ಯಾಯ ಅಥವಾ 5ನೇ ಅಧ್ಯಾಯದ ಆರಂಭದಲ್ಲಿ ಹೀಗಿದೆ: ಜನಕೋಹ ವೈದೇಹೋ ಬಹುದಕ್ಷಿಣೇನ ಯಜ್ಞೇನ ಈಜೆ. ಜನಕ ಒಂದು ದೊಡ್ಡ ಯಜ್ಞವನ್ನು ಮಾಡಿದ. ಅಲ್ಲಿ ಈ ಕುರು ಮತ್ತು ಪಾಂಚಾಲ ದೇಶಗಳ ಪ್ರಸಿದ್ಧ ಜ್ಞಾನಿಗಳೆಲ್ಲ ಬಂದಿದ್ರು. ನಿಮ್ಮಲ್ಲಿ ಯಾರು ದೊಡ್ಡ ಜ್ಞಾನಿಗಳು, ಅದನ್ನ ನಾನು ತಿಳ್ಕೋಬೇಕು ಅಂತ ಜನಕ ಹೇಳಿದ. ಅದಕ್ಕಾಗಿ 1,000 ಹಸುಗಳನ್ನ ಅಲ್ಲಿ ಕಟ್ಟಿಸಿದಂತೆ. ಗವಾಂ ಸಹಸ್ರಂ ಅವರೋಧ. ಮತ್ತೆ ಅದರ ಕಾಲುಗಳಿಗೆ, ಅದರ ಕೊಂಬುಗಳಿಗೆಲ್ಲ 10 ತೊಲ ಚಿನ್ನವನ್ನ ಹೊಂದಿಸಿದ್ದಂತೆ, ಪ್ರತಿಯೊಂದು ಹಸುವಿನ ಕೊಂಬುಗಳಿಗೆ. ಮತ್ತೆ ಅವರೆಲ್ಲರಿಗೂ ಹೇಳಿದ, ನಿಮ್ಮಲ್ಲಿ ಯಾರು ಬ್ರಹ್ಮಿಷ್ಠನಾಗಿದ್ದಾನೋ, ಯಹವೋ ಬ್ರಹ್ಮಿಷ್ಠ ಸಹ ಏತಾಹ ಗಾಹ ಉದಜತಾಮಿತಿ. ಆಗ ಯಾವ ಬ್ರಾಹ್ಮಣರು ಕೂಡ ನ ದಧುಷು, ತಾನೇ ಬ್ರಹ್ಮಿಷ್ಠ ಅಂತ ತಿಳಿದುಕೊಂಡು ಆ ಗೋವುಗಳನ್ನು ಒಯ್ಲಿಕ್ಕೆ ಬರಲಿಲ್ಲ. ಆಗ ಯಾಜ್ಞವಲ್ಕ್ಯರು ತಮ್ಮೊಬ್ಬ ಶಿಷ್ಯನಿಗೆ ಹೇಳಿದರು, ಏತಾಹ ಸೌಮ್ಯ ಉದಜ ಸಾಮಶ್ರವ ಐತಿ. ಸಾಮಶ್ರವನೇ ಅದು ಅವರ ಶಿಷ್ಯನ ಹೆಸರು. ಈ ಗೋವುಗಳನ್ನು ತಗೊಂಡು ಹೋಗಪ್ಪ ಅಂತ ಹೇಳಿಬಿಟ್ರು. ಆಗ ಅವರಿಗೆಲ್ಲರಿಗೂ ಅಸಮಾಧಾನ ಆಯ್ತು, ಅಲ್ಲಿದ್ದಂತೆ ಬ್ರಾಹ್ಮಣರಿಗೆ. ತಯೇತೆ ಬ್ರಾಹ್ಮಣ ಚುಕ್ರುದು ಕಥಂ ನೋ ಬ್ರಹ್ಮಿಷ್ಠೋ ಬ್ರುವೀತ. ನಮ್ಮಲ್ಲೆಲ್ಲ ಇವನೇ ಬ್ರಹ್ಮಿಷ್ಠನೋ ಹೇಗೆ, ದೊಡ್ಡ ಜ್ಞಾನಿಯೋ ಹೇಗೆ ಅಂತ. ಆಗ ಅದರಲ್ಲಿ ಒಬ್ಬ ಯಾರೋ ಕೇಳಿದ, ನೀನೇ ಬ್ರಹ್ಮಿಷ್ಠನೋ ಹೇಗೆ ಅಂತ. ನಮೋ ವಯಂ ಬ್ರಹ್ಮಿಷ್ಠಾಯ ಕುರ್ಮಃ ಗೋಕಾಮಾಹ ಏವ ವಯಂ ಸ್ಮಃ. ನಾವೇನು ದೊಡ್ಡ ಜ್ಞಾನಿಗಳು ಅಂತ ಅಹಂಕಾರ ಪಡ್ತಾ ಇಲ್ಲ. ಬ್ರಹ್ಮಜ್ಞಾನಿಗಳಿಗೆ ಯಾವತ್ತೂ ನಮ್ಮ ನಮಸ್ಕಾರ ಇದ್ದೇ ಇದೆ. ಆದರೆ ನಮಗೆ ಗೋವುಗಳು ಬೇಕಾಗಿದ್ದವು ನಮ್ಮ ಗುರುಕುಲದ ನಿರ್ವಹಣೆಗಾಗಿ. ಅದಕ್ಕಾಗಿ ಗೋವುಗಳನ್ನು ನಾವು ತೆಗೆದುಕೊಂಡು ಹೋಗಲಿಕ್ಕೆ ತೀರ್ಮಾನ ಮಾಡಿದ್ದೇವೆ ಅಷ್ಟೇ. ಆಗ ಅಲ್ಲಿ ಒಬ್ಬ ಆ ಯಾಜ್ಞವಲ್ಕ್ಯನನ್ನು ಕುರಿತು ಕೆಲವು ಪ್ರಶ್ನೆಗಳನ್ನು ಕೇಳಿದ. ಅನೇಕ ಜನರು ಕೇಳಿದರು. ಆ ಎಲ್ಲ ಪ್ರಶ್ನೆಗಳಿಗೆ ಯಾಜ್ಞವಲ್ಕ್ಯರು ಉತ್ತರ ಕೊಟ್ಟು ತಾವು ಬ್ರಹ್ಮಿಷ್ಠರು ಅಂತ ಅನ್ನೋದನ್ನ ತೀರ್ಮಾನಿಸಿದರು ಅಂತ ಬರ್ತದೆ. ಅಲ್ಲಿ ಒಂದು ಪ್ರಶ್ನೆ, ಅದು ಆರ್ತಭಾಗ ಬ್ರಾಹ್ಮಣ ಅಂತ. ಮೊದಲನೇದು ಆಶ್ವಲ ಬ್ರಾಹ್ಮಣ, ಮುಂದೆ ಭಾಗ ಬರುವಂಥದ್ದು ಆರ್ತಭಾಗ ಬ್ರಾಹ್ಮಣ. ಅಸಹೈನಂ ಜಾರತ್ಕಾರವ ಆರ್ತಭಾಗ ಪಪ್ರಚ್ಛ. ಜರತ್ಕಾರುವಿನ ಗೋತ್ರದಲ್ಲಿ ಹುಟ್ಟಿದಂತಹ ಆರ್ತಭಾಗ, ಋತಭಾಗ ಅಂತ ತಂದೆ ಹೆಸರು ಇದ್ದಿರಬೇಕು, ಅವನ ಮಗ ಆರ್ತಭಾಗ ಕೇಳಿದ. ಯಾಜ್ಞವಲ್ಕೇತಿ ಹೋವಾಚ ಕತಿ ಗ್ರಹಾಹ ಕತಿ ಅತಿಗ್ರಹಾಹ. ಗ್ರಹಗಳು ಎಷ್ಟು, ಅತಿಗ್ರಹಗಳು ಎಷ್ಟು ಅಂತ. ಗ್ರಹ ಅಂದ್ರೆ ಏನು? ಗ್ರಹ ಅಂತ ಶಬ್ದಕ್ಕೆ ನಮಗೆ ಗೊತ್ತಿರುವಂತೆ ಸೂರ್ಯಚಂದ್ರ ಮೊದಲಾದ ಗ್ರಹಗಳೇ ಪ್ರಸಿದ್ಧಿ. ನಾವು ಅದನ್ನೇ ಉತ್ತರ ಹೇಳ್ತಾ ಇದ್ವೇನೋ. ಆದರೆ ಯಾಜ್ಞವಲ್ಕ್ಯರು ಹೇಳಿದರು, ಏತೆ ಅಷ್ಟೌ ಗ್ರಹಾಹ ಅಷ್ಟಾವತಿಗ್ರಹಾಹ ಕಥಮೇ ಐತೆ ಐತಿ. 8 ಗ್ರಹಗಳಿವೆ, ಮತ್ತೆ 8 ಅತಿಗ್ರಹಗಳೂ ಇವೆ. ಅವು ಯಾವುವು ಅಂತ ಆ ಆರ್ತಭಾಗ ಪ್ರಶ್ನೆ ಕೇಳಿದೆ. ಆಗ ಯಾಜ್ಞವಲ್ಕ್ಯರು ಈ ಮುಂದಿನಂತೆ ಉತ್ತರಿಸಲಿಕ್ಕೆ ತೊಡಗಿದರು. ಪ್ರಾಣೋವೈ ಗ್ರಹ ಸಹ ಅಪಾನೇನ ಅತಿಗ್ರಹೇಣ ಗೃಹೀತಃ ಅಪಾನೇನ ಹಿ ಗಂಧಾನ್ ಜಿಘ್ರತಿ ಅಂತ ಒಟ್ಟು 8 ಉತ್ತರಗಳನ್ನು ಅವ್ರು ಹೇಳಿದರು. ಪ್ರಾಣ ಅಂದ್ರೆ ಇಲ್ಲಿ ಘ್ರಾಣೇಂದ್ರಿಯ, ಅದು ಒಂದು ಇಂದ್ರಿಯ. ನಾವಿಲ್ಲಿ ಗ್ರಹ ಎಂಬ ಶಬ್ದದಿಂದ ಇಂದ್ರಿಯವನ್ನು ಹೇಳ್ತಾ ಇದ್ದೇವೆ ಅಂತಾರೆ ಯಾಜ್ಞವಲ್ಕ್ಯರು. ನೀವು ಕೇಳಿದ ಪ್ರಶ್ನೆಯೂ ಅದೇ ಇದ್ದಿರಬೇಕು, ನಾವು ನಿಮ್ಮ ಮನಸ್ಸನ್ನು ಅರಿತು ಉತ್ತರ ಕೊಡ್ತಾ ಇದ್ದೇವೆ ಅಂತ ಯಾಜ್ಞವಲ್ಕ್ಯರ ಅಭಿಪ್ರಾಯ. ಗ್ರಹ ಅಂದ್ರೆ ಗೃಹಾತೀತಿ ಗ್ರಹ, ವಿಷಯವನ್ನು ಸ್ವೀಕಾರ ಮಾಡುವಂಥದ್ದು ಅಂತ ಅರ್ಥ.
ಆಮೇಲೆ ಅತಿಗ್ರಹ ಅಂದ್ರೆ ವಿಷಯ ಅಂತ ಅರ್ಥ, ಆಯಾ ಇಂದ್ರಿಯದ ವಿಷಯ. ಅತಿಗ್ರಹೇಣ ಗೃಹೀತ, ವಿಷಯ ಅನ್ನುವುದು ಆ ಇಂದ್ರಿಯವನ್ನು ಯಾವತ್ತೂ ಕೂಡ ತನ್ನ ಬಳಿಗೆ ಸೆಳೀತದೆ. ನಮ್ಮ ಎದುರಿಗೆ ಒಂದು ಗಂಧ ಇದ್ರೆ, ಗಂಧವನ್ನು ಹೊಂದಿದಂತಹ ಯಾವುದೊಂದು ಭಕ್ಷ್ಯವೋ ಹಣ್ಣು ಏನಾದರೂ ಒಂದು ಇದ್ರೆ ಅದರಿಂದ ಹೊರಹೊಮ್ಮುವಂತ ಸುಗಂಧ ನಮ್ಮ ಮೂಗನ್ನ ಅದ್ರ ಕಡೆಗೆ ಸೆಳೀತದೆ. ಅಪಾನೇನ ಗಂಧಾನ್ ಅಪಾನೇನ ಹಿ ಗಂಧಾನ್ ಜಿಘ್ರತಿ. ಆ ಘ್ರಾಣೇಂದ್ರಿಯದಿಂದಲೇ ಸಕಲ ಸುಗಂಧಗಳನ್ನು ಹಾಗೆ ದುರ್ಗಂಧಗಳನ್ನು ಆಘ್ರಾಣಿಸ್ತಾನೆ ಮನುಷ್ಯ. ಹೀಗಲ್ಲಿ ಮೊದಲು ಅವರು ಘ್ರಾಣೇಂದ್ರಿಯದ ಬಗ್ಗೆ ವರ್ಣನೆ ಮಾಡಿದರು. ಇದು ಘ್ರಾಣೇಂದ್ರಿಯ ಅನ್ನೋದೊಂದು ಜ್ಞಾನೇಂದ್ರಿಯ. ಮುಂದೆ 5 ಜ್ಞಾನೇಂದ್ರಿಯಗಳನ್ನು ಹೇಳ್ತಾರೆ, 2 ಕರ್ಮೇಂದ್ರಿಯಗಳನ್ನು ಹೇಳ್ತಾರೆ, 1 ಮನಸ್ಸನ್ನು ಹೇಳ್ತಾರೆ. ಅವರು 5 ಕರ್ಮೇಂದ್ರಿಯಗಳನ್ನು ಹೇಳೋದಿಲ್ಲ. 5 ಜ್ಞಾನೇಂದ್ರಿಯ ಪ್ಲಸ್ 2 ಕರ್ಮೇಂದ್ರಿಯ 7 ಆಯಿತು, 1 ಮನಸ್ಸು. ಹೀಗೆ ಒಟ್ಟು 8 ಗ್ರಹಗಳಾಗ್ತವೆ, 8 ಅತಿಗ್ರಹಗಳಾಗ್ತವೆ. ಘ್ರಾಣೇಂದ್ರಿಯದ್ದಾದ ಮೇಲೆ ಅವ್ರು ಹೇಳುವಂತಹ ಇಂದ್ರಿಯ ಈ ಕರ್ಮೇಂದ್ರಿಯಗಳಲ್ಲಿ ಸೇರಿದಂತಹ ವಾಕ್ ಅಂದ್ರೆ ನಾಲಿಗೆ. ವಾಗ್ವೈ ಗ್ರಹ ಸಹ ನಾಮ್ನಾ ಅತಿಗ್ರಹೇಣ ಗೃಹೀತ. ಈ ಆ ವಾಕ್ ಎಂಬ ಇಂದ್ರಿಯ, ನಮ್ಮ ನಾಲಿಗೆ ಎಂಬ ಇಂದ್ರಿಯ, ನಾಮ ಅಂದ್ರೆ ಬೇರೆ ಬೇರೆ ಶಬ್ದಗಳು, ಆ ಶಬ್ದಗಳಿಂದ ಅದು ಆಕರ್ಷಿಸಲ್ಪಡುತ್ತದೆ. ವಾಚಾಹಿ ನಾಮಾನಿ ಅಭಿವದತಿ, ಎಲ್ಲ ನಾಮಗಳನ್ನು ಕೂಡ ನಾವು ಹೇಳುವುದು ನಮ್ಮ ನಾಲಿಗೆಯಿಂದಲೇ. ಇವೆಲ್ಲ ತುಂಬಾ ಸುಂದರವಾದಂತಹ ಮಾತುಗಳು. ಯಾಕೆ ಇಂದ್ರಿಯಗಳ ಬಗ್ಗೆ ಕೇಳಿದ್ರು ಆರ್ತಭಾಗರು? ಇಂದ್ರಿಯಗಳ ಬಗ್ಗೆ ಮತ್ತು ಗ್ರಹಗಳ ಬಗ್ಗೆ, ಗ್ರಹಗಳು ಅಂದ್ರೆ ಇಂದ್ರಿಯಗಳು, ಅತಿಗ್ರಹಗಳು ಅಂದ್ರೆ ಅವುಗಳ ವಿಷಯಗಳು, ಅದ್ರ ಬಗ್ಗೆ ಎಲ್ಲ ಯಾಕೆ ಹೇಳಿದರು ಯಾಜ್ಞವಲ್ಕ್ಯರು? ನಮ್ಮ ನಾಲಿಗೆಗೆ ಯಾವುದ್ಯಾವುದೋ ಮಾತುಗಳನ್ನು ಆಡುವ ಚಪಲ, ಗೃಹೀತ, ಆಕರ್ಷಣೆ ಇದೆ ಅಲ್ಲಿ. ಶಬ್ದಗಳು ನಮ್ಮ ಸುತ್ತಮುತ್ತಲು ಇದ್ರೆ ಆ ಶಬ್ದಗಳನ್ನು ಆಡುವಂತಹ ಒಂದು ಚಪಲ ನಮಗೆ. ಚಿಕ್ಕ ಮಗುವನ್ನು ಗಮನಿಸಬೇಕು, ದೊಡ್ಡವರನ್ನು ಗಮನಿಸಬೇಕು. ಚಿಕ್ಕ ಮಗು ಆವತ್ತಾನೆ ಭಾಷೆಯನ್ನು ಕಲೀಲಿಕ್ಕೆ ತೊಡಗಿರ್ತದೆ. ತಾನು ಏನು ಭಾಷೆಯನ್ನು ಕಲ್ತಿದೆಯೋ ಆಯಾ ಶಬ್ದಗಳನ್ನು ಹೇಳುವಂತ ಪ್ರಯತ್ನ ಮಾಡ್ತಿರ್ತದೆ. ಆ ಮಗುವಿನ ನಾಲಿಗೆ ತಾನು ಕಲಿತ ಶಬ್ದಗಳಿಂದ ಆಕೃಷ್ಟ ಆಗ್ತದೆ. ಆದ್ರಿಂದ ಯಾವ್ದಾವುದೋ ಪ್ರಸಂಗದಲ್ಲಿ ಆ ಶಬ್ದವನ್ನು ಆಡುವ ಪ್ರಸಂಗ ಇರ್ಲಿ ಬಿಡ್ಲಿ, ತಾನು ಕಲಿತದ್ದನ್ನು ಅದು ಉಚ್ಚಾರ ಮಾಡ್ತಾ ಇರ್ತದೆ. ಆ ಸಂದರ್ಭ ಇದೆಯೋ ಇಲ್ಲೋ ಅಂತ ಅದು ವಿಚಾರ ಮಾಡೋದಿಲ್ಲ, ಅಂತೂ ಹೇಳ್ತಾ ಹೋಗ್ತದೆ. ಅದು ಎಲ್ಲವನ್ನೂ ಹೇಳ್ತಾ ಹೋಗ್ತದೆ. ಮತ್ತೆ ಗಂಧವೂ ಕೂಡ ಆ ಗಂಧದಿಂದ ಆಕೃಷ್ಟ ಆಗ್ತದೆ. ಅಲ್ಲಿ 2 ಥರದ ವರ್ಣನೆ ಇದೆ. ನಾಮ್ನಾ ಅತಿಗ್ರಹೇಣ ಗೃಹೀತ, ನಮ್ಗೆಲ್ರಿಗೂ ಕೂಡ ಚಿಕ್ಕ ಮಗುವಿನಿಂದ ತೊಡಗಿ ದೊಡ್ಡ ವ್ಯಕ್ತಿಗಳವರೆಗೆ ಪ್ರತಿಯೊಬ್ಬರಿಗೂ ಕೂಡ ಶಬ್ದಗಳನ್ನು ಆಡುವಂತ ಚಪಲ. ಅದು ಸಂಬದ್ಧವೋ ಅಸಂಬದ್ಧವೋ ಅಂತೂ ಎಲ್ಲವನ್ನೂ ಆಡ್ತಾ ಹೋಗ್ಬೇಕು ನಾವು. ಮಾತಿಗೆ ಆಡದೆ ಇರ್ಲಿಕ್ಕಾಗೋದಿಲ್ಲ. ಮತ್ತೆ ನಾಮ್ನ ಅತಿಗ್ರಹೇಣ, ನಾಮ ಅಂತಂದ್ರೆ ಭಗವಂತನ ನಾಮಗಳು. ಆ ಭಗವಂತನ ನಾಮಗಳನ್ನು ಹೇಳುವ ಚಾಪಲ್ಯವು ಕೂಡ ಜ್ಞಾನಿಗಳಿಗಿರ್ತದೆ. ಅಜ್ಞಾನಿಗಳಿಗೆ ಭಗವಂತನ ನಾಮ ಅಲ್ಲದೇ ಇದ್ದುದನ್ನ ಮತ್ಯಾವುದ್ಯಾವುದನ್ನು ಹೇಳಿ ನಮ್ಮ ಸಮಯ ವ್ಯರ್ಥ ಮಾಡಿಕೊಳ್ಳುವಂತಹ ಚಾಪಲ್ಯ ಇರ್ತದೆ. ಜ್ಞಾನಿಗಳಿಗೆ ಎಲ್ಲವನ್ನೂ ಕೂಡ ಭಗವಂತನ ನಾಮವಾಗಿ ಹೇಳಿ ಭಗವಂತನನ್ನು ಸ್ತುತಿಸುವಂತಹ ಒಂದು ಆಕರ್ಷಣೆ ಇರ್ತದೆ. ಆದ್ರಿಂದ ಆ ನಾಮಗಳಿಗೆ ಅತಿಗ್ರಹ ಅಂತ ಕರೀತಾರೆ. ಅದು ಈ ನಾಲಿಗೆಯನ್ನು ತನ್ನ ಕಡೆ ಸೆಳೀತದೆ. ಮೂರ್ಖರ ನಾಲಿಗೆಯನ್ನು ಸೆಳೀತದೆ, ಜ್ಞಾನಿಗಳ ನಾಲಿಗೆಯನ್ನು ಸೆಳೀತದೆ. ಆದ್ರಿಂದ ಅದಕ್ಕೆ ಅತಿಗ್ರಹ ಅಂತ ಹೆಸರು. ಗಂಧವು ಕೂಡ ಅಷ್ಟೇ ಮೂಗನ್ನ ಸೆಳೀತದೆ. ಆರ್ತಭಾಗರು ಕೇಳಿದ್ರು ಯಾಜ್ಞವಲ್ಕ್ಯರು ಉತ್ತರ ಕೊಟ್ಟರು. ಯಾವುದ್ಯಾವುದೋ ಮಾತುಗಳ ಕಡೆಗೆ, ವ್ಯರ್ಥವಾದ ಕಡೆಗೆ ನಮ್ಮ ನಾಲಿಗೆ ಸೆಳೆಯಲ್ಪಟ್ಟು ವ್ಯರ್ಥವಾದ ಮಾತುಗಳನ್ನು ಆಡುವುದು ಬೇಡ. ಸಂಗ್ರಹ, ಸಮೀಚೀನವಾದಂತಹ ಮಾತುಗಳನ್ನೇ ನಮ್ಮ ನಾಲಿಗೆ ಆಡುವಂತಾಗಬೇಕು. ಹಾಗೆ ಆಗಬೇಕಾದ್ರೆ ಅದು ಭಗವಂತನ ಅನುಗ್ರಹದಿಂದ ಸಾಧ್ಯ ಆಗಬೇಕು. ಅದಕ್ಕಾಗಿ ಅವನು ಸಂಗ್ರಹ. ಈ ಗ್ರಹ ಅಂತನ್ನೋದು, ನಾಲಿಗೆ ಎನ್ನುವ ಗ್ರಹ, ಅದು ಸಂಗ್ರಹ. ಉತ್ತಮವಾದ ಗ್ರಹ ಆಗೋದು ಯಾವಾಗ? ಭಗವಂತನ ನಾಮಗಳನ್ನು ಆಡಿದಾಗ. ಇಲ್ಲದೆ ಹೋದ್ರೆ ಅದು ವ್ಯರ್ಥ ಆಗಿಬಿಡ್ತದೆ. ಅಥಾಪಿ ಕೀರ್ತಯಾಮ್ಯಂಗ ಯಥಾಮತಿ ಯಥಾಶ್ರುತಂ ಕೀರ್ತಿಂ ಹರೇ ಸ್ವಾಂ ಸತ್ಕರ್ತುಂ ಗಿರಮನ್ಯಾಭಿಧಾಂ ಸತೀಂ ಅಂತ ಭಾಗವತದಲ್ಲಿ ಬರುವಂತಹ ಒಂದು ಮಾತು. ಭಗವಂತನನ್ನ ಕುರಿತು ಹೇಳಲಿಕ್ಕೆ, ಪ್ರವಚನ ಮಾಡಲಿಕ್ಕೆ ನನಗೇನು ಅಧಿಕಾರ ಇದೆ?
ಅಥಾಪಿ ಕೀರ್ತಯಾಮಿ, ನನಗೇನು ಗೊತ್ತಿಲ್ಲ, ನಾನು ಅಜ್ಞಾನಿ, ಆದರೂ ಹೇಳ್ತೇನೆ. ಯಥಾಮತಿ, ನನಗೇನು ಗೊತ್ತಿದೆಯೋ ಅಷ್ಟು ಹೇಳ್ತೇನೆ. ಯಥಾಶ್ರುತಂ, ಎಷ್ಟು ಗೊತ್ತಿದೆಯೋ ಅಷ್ಟು ಹೇಳ್ತೇನೆ. ಯಾಕಂದ್ರೆ ಕೀರ್ತಿಂ ಹರೇಹೇ, ಭಗವಂತನ ಕೀರ್ತಿಯನ್ನು ಹೇಳಿಕೊಟ್ಟಿದ್ದೇನೆ. ಕೀರ್ತಿಂ ಹರೇ ಸ್ವಾಂ ಸತ್ಕರ್ತುಂ ಗಿರಂ ಅನ್ಯಾಭಿಧಾಂ ಸತೀಂ. ನನ್ನ ವಾಣಿ ಬೇರೆ ಯಾವುದ್ಯಾವುದನ್ನೋ ಹೇಳಿ, ಅನ್ಯಾಭಿಧಾಂ ಬೇರೆ ಏನೇನೋ ಹೇಳಿ ಅದೀಗ ಕಾಲವನ್ನು ವ್ಯರ್ಥ ಮಾಡಿದೆ. ಅಂಥ ಆ ನಾಲಿಗೆಯನ್ನ ಕೀರ್ತಿಂ ಹರೇಹೇ ಸ್ವಾಂ ಸತ್ಕರ್ತುಂ, ಆ ನಾಲಿಗೆಗೆ ಒಂದಿಷ್ಟು ಸಂಸ್ಕಾರವನ್ನು ನಾನು ತುಂಬಬೇಕಾಗಿದೆ. ಅದನ್ನು ಹಾಗೆ ಲಗಾಮಿಲ್ಲದೆ ಹರಿಯ ಬಿಟ್ಟುಬಿಟ್ರೆ ಅದು ಸಮಯವನ್ನು ಹಾಳು ಮಾಡ್ತದೆ. ನನ್ನ ಸಮಯನೂ ಹಾಳಾಗ್ತದೆ, ಕೇಳುವವ್ರ ಸಮಯನೂ ಹಾಳಾಗ್ತದೆ. ಜಗತ್ತಿನಲ್ಲಿ ಆಗುವುದೆಲ್ಲ ಹಾಗೇನೆ. ಯಾವತ್ತು ಇವರೇನೋ ಅಸಂಬದ್ಧವಾದನ್ನು ಹೇಳ್ತಿರ್ತಾರೆ, ಅದನ್ನು ಕೇಳಿ ತಾವು ಕಾಲಕ್ಷೇಪ ಮಾಡುವವರು ಅನೇಕ ಜನ ಇರ್ತಿರ್ತಾರೆ. ಲೌಕಿಕವಾದ ಹರಟೆ ಇರಬಹುದು, ಮತ್ತೆ ಯಾವುದೇ ಇರಬಹುದು. ಮತ್ತು ಮಾತು ನಮ್ಮ ಸಮಯವನ್ನೆಲ್ಲ ಹಾಳು ಮಾಡ್ತದೆ ಯಾವತ್ತೂ ಕೂಡ. ಹೀಗೆ ಸತ್ಕರ್ತುಂ ಸಂಸ್ಕರ್ತುಂ, ಆ ಮಾತಿಗೊಂದು ಸಂಸ್ಕಾರ ತುಂಬಬೇಕಾಗಿದೆ. ಮಾತಿಗೆ ಸಂಸ್ಕಾರ ತುಂಬಿ ನಮ್ಮ ಮಾತನ್ನ ಒಂದು ಶ್ರೇಷ್ಠವಾದ ಮಾತನ್ನಾಗಿಸ್ಬೇಕಾದ್ರೆ ನಾವು ಭಗವಂತನ ಅನುಗ್ರಹ ಬೇಕು. ಅದಿಲ್ಲದೆ ಹೋದ್ರೆ ಮಾತಿಗೆ ಆ ಸಂಸ್ಕಾರ, ಆ ಮಾತು ಅದು ಶ್ರೇಷ್ಠವಾದ ಮಾತಾಗೋದಿಲ್ಲ. ನಮ್ಮ ನಾಲಿಗೆ ಗ್ರಹ, ಸಾಧಾರಣವಾಗಿ ಅದು ಗ್ರಹ, ಅದು ಯಾಕೆಂದ್ರೆ ಸೆಳೆಯಲ್ಪಟ್ಟಿದೆ ಮಾತಿನಿಂದ. ಅದಕ್ಕೆ ಅದು ಸಂಗ್ರಹ ಆಗುವುದು ಯಾವಾಗ? ಸಮೀಚೀನವಾದ ನಾಲಿಗೆ ಅದಾಗುವುದು ಯಾವಾಗ ಅಂದ್ರೆ ಭಗವಂತನ ನಾಮಗಳನ್ನ ಅದು ಜಪಿಸಿದಾಗ ಮಾತ್ರ. ಅದಕ್ಕಾಗಿ ಭಗವಂತ ಸಂಗ್ರಹ. ಇದನ್ನೆಲ್ಲ ಆ ಸಂದರ್ಭದಲ್ಲಿ ನಾವು ತಿಳ್ಕೋಬೇಕು. ಜಿಹ್ವಾವೈ, ಮುಂದೆ ಅವ್ರು ಹೇಳುವಂಥದ್ದು ಜಿಹ್ವಾವೈ ರಸಃ ಗ್ರಹ ಅಂತ. ಮೊದಲು ಜ್ಞಾನೇಂದ್ರಿಯ ಹೇಳಿದರು, ಆಮೇಲೆ ಒಂದು ಕರ್ಮೇಂದ್ರಿಯ ಹೇಳಿದರು, ಮತ್ತೆ ಈಗ ಜ್ಞಾನೇಂದ್ರಿಯ ಹೇಳ್ತಾರೆ. ಜಿಹ್ವಾ ಅನ್ನುವುದೊಂದು ಗ್ರಹ, ನಾಲಿಗೆ. ಅದು ಈ ರಸ ಎಂಬ ಅತಿಗ್ರಹದಿಂದ ಗೃಹೀತ ಆಗಿದೆ. ಜಿಹ್ವಯಾ ಹಿ ರಸಾನ್ ವಿಜಾನಾತಿ, ನಾನಾ ಥರದ ರಸಗಳೆಲ್ಲ ನಮ್ಮ ಎದುರಿಗಿವೆ. ಅವುಗಳೆಲ್ಲ ನಮ್ಮ ನಾಲಿಗೆಯನ್ನು ತಮ್ಮ ಕಡೆ ಸೆಳೆದಿಟ್ಕೊಂಡಿವೆ. ಆದರೆ ಭಗವಂತನಿಗೆ ನಿವೇದಿತವಾದಂತಹ ಸಾತ್ವಿಕವಾದ ಆಹಾರವನ್ನು ಉಣ್ಣಬೇಕು, ಅದನ್ನು ಮಾತ್ರ ಉಣ್ಣಬೇಕು ಅನ್ನುವಂಥ ಎಚ್ಚರ ನಮಗಿರಬೇಕು. ಆವಾಗ ನಾಲಿಗೆ ಗ್ರಹ ಆಗಿದ್ದು ಸಂಗ್ರಹ ಆಗ್ತದೆ. ಅದು ಸಂಗ್ರಹ ಆಗುವುದು ಆ ಭಗವಂತನ ಅನುಗ್ರಹದಿಂದ. ಅದಕ್ಕಾಗಿ ಅವನು ಸಂಗ್ರಹ. ಚಕ್ಷುರುವೈ ಗ್ರಹ, ಚಕ್ಷುಸ್ಯ ಒಂದು ಗ್ರಹ. ಯಾಕೆಂದ್ರೆ ಸಹ ರೂಪೇಣ ಅತಿಗ್ರಹೇಣ ಗೃಹೀತ. ರೂಪ ಕಣ್ಣನ್ನ ತನ್ನ ಕಡೆ ಸೆಳೀತದೆ. ಏನೇನನ್ನು ನೋಡ್ಬೇಕಾದ್ದನ್ನೆಲ್ಲ ನೋಡಬಾರ್ದನ್ನೆಲ್ಲ ನೋಡಿಬಿಡ್ತದೆ. ನೋಡುವ ಚಪಲ ಅದಕ್ಕೆ. ಮತ್ತೆ ಅಂತಹ ಕಣ್ಣಿಗೆ ನಾವೊಂದು ಸಂಸ್ಕಾರ ತುಂಬಬೇಕಾಗಿದೆ. ಗ್ರಹ ಆಗಿದ್ದು ಸಂಗ್ರಹ ಆಗಬೇಕಾಗಿದೆ. ಅದಕ್ಕಾಗಿ ಆ ಕಣ್ಣನ್ನ ಆ ಭಗವಂತನ ಕುರಿತಾದಂತಹ ಮಂದಿರಗಳನ್ನೇ ನಾವು ನೋಡಬೇಕು. ಅಲ್ಲಿರುವಂತಹ ವಿಗ್ರಹಗಳನ್ನು ನೋಡಬೇಕು. ಭಗವಂತನ ಪ್ರತಿಮೆ ಅಂತ ಕರೆಸ್ಕೊಂಡಿರುವಂತಹ ಜ್ಞಾನಿಗಳನ್ನು ನೋಡಬೇಕು. ಅದಕ್ಕಾಗಿ ಅದನ್ನ ಸಂಗ್ರಹ ಅಂತ ವರ್ಣಿಸ್ತಾರೆ. ಶ್ರೋತ್ರಂ ವೈ ಗ್ರಹ ಸಹ ಶ್ರೋತ್ರೇಣ ಅತಿಗ್ರಹೇಣ ಶಬ್ದೇನ ಅತಿಗ್ರಹೇಣ ಗೃಹೀತ. ಶ್ರೋತ್ರೇಣ ಹಿ ಶಬ್ದಾನ್ ಶೃಣೋತಿ. ಶ್ರೋತ್ರ ಅನ್ನುವುದು ಒಂದು ಗ್ರಹವೇ. ಅದಕ್ಕೆ ಆ ಶ್ರೋತ್ರವೆಂಬ ಕಿವಿ ಎಂಬ ಗ್ರಹವನ್ನ ಈ ಶಬ್ದ ಎಂಬ ಅತಿಗ್ರಹ ಯಾವತ್ತೂ ಕೂಡ ತನ್ನ ಕಡೆ ಸೆಳೀತದೆ. ಶ್ರೋತ್ರದಿಂದಲೇ ನಾವು ಕಿವಿಯನ್ನು ಕೇಳ್ತೇವೆ. ಶ್ರೋತ್ರದೊಂದು ಯಾವತ್ತೂ ವಿಚಿತ್ರ. ಕಣ್ಣನ್ನು ಮುಚ್ಚಿ ಕೂತ್ಕೋಬಹುದು, ನಾಲಿಗೆಯನ್ನು ಕೂಡ ಬಾಯಿಯ ಒಳಗೆ ಹಿಡಿದಿಟ್ಟು ಕೂತ್ಕೋಬಹುದು. ಆದ್ರೆ ಕಿವಿಗೆ ಒಂದು ದಪ್ಪವಾದ ಬಟ್ಟೆಯನ್ನು ನಾವು ಅಡ್ಡ ಹಿಡ್ಕೊಂಡ್ರು ಕೂಡ ಸ್ವಲ್ಪ ಅಲ್ಲ ಸ್ವಲ್ಪ ಶಬ್ದಗಳು ಕೇಳಿಸ್ತವೆ. ಮಲ್ಕೊಂಡವನಿಗೂ ಕೂಡ ಏನು ಕಾಣಿಸದೇ ಇರಬಹುದು ಕಣ್ಣಿಗೆ. ಆದ್ರೆ ಏನಾದ್ರೂ ಕೇಳಿಸುವುದು ಮಾತ್ರ ತಪ್ಪುವುದಿಲ್ಲ. ಸ್ವಲ್ಪ ಏನಾದ್ರೂ ಶಬ್ದ ಆದ್ರೆ ಎಚ್ಚರ ಆಗಿಬಿಡ್ತದೆ ಅವನಿಗೆ. ಆ ಶ್ರೋತ್ರೇಂದ್ರಿಯ ಅಂತನ್ನುವುದು ಸಮೀಚೀನವಾದ ಶಬ್ದಗಳನ್ನು ಮಾತ್ರ ಕೇಳಬೇಕು. ಭಗವಂತನ ಕುರಿತಾದ ಶಾಸ್ತ್ರಗಳನ್ನು ಮಾತ್ರ ಅದು ಶ್ರವಣ ಮಾಡಬೇಕು. ಹಾಗೆ ಶ್ರವಣ ಮಾಡಿದರೆ ಅದು ಸಂಗ್ರಹ ಆಗ್ತದೆ. ಮುಂದೆ ಮನೋ ಇಂದ್ರಿಯದ ಬಗ್ಗೆ ಹೇಳ್ತಾರೆ. ಮನೋವೈ ಗ್ರಹ ಸ ಕಾಮೇನ ಅತಿಗ್ರಹೇಣ ಗೃಹೀತ. ಮನಸ್ಸು ಅನ್ನೋದು ಜ್ಞಾನೇಂದ್ರಿಯವೂ ಅಲ್ಲ, ಕರ್ಮೇಂದ್ರಿಯವೂ ಅಲ್ಲ. ಅದು ಅಂತರಿಂದ್ರಿಯ, 11ನೇ ಇಂದ್ರಿಯ. ಅದನ್ನಲ್ಲಿ ಪರಿಗ್ರಹ ಮಾಡಿದ್ದಾರೆ. ಯಾಕೆಂದ್ರೆ ಮನಸ್ಸಿಗೆ ಕಾಮದಿಂದ, ಕಾಮ ಅಂದ್ರೆ ನಮ್ಮ ಆಲೋಚನೆಗಳು, ಅಪೇಕ್ಷೆಗಳು, ಆ ಅಪೇಕ್ಷೆಗಳೆಲ್ಲ ಮನಸ್ಸನ್ನು ಸೆಳೀತವೆ. ಅಂತಹ ಮನಸ್ಸನ್ನು ನಾವು ಸೆಳೆದು
ಆ ವಿಷಯಗಳಿಂದ ಸೆಳೆದು ಭಗವಂತನಲ್ಲಿ ನಿಲ್ಲಿಸಬೇಕು. ಆ ಮನಸ್ಸು ಅನ್ನೋದು ಗ್ರಹವಾಗಿದ್ದು ಸಂಗ್ರಹ ಆಗಬೇಕು. ಮುಂದೆ ಹಸ್ತೋವೈ ಗ್ರಹ ಅಂತ 7ನೇದಾಗಿ ಕರ್ಮೇಂದ್ರಿಯವನ್ನು ಹೇಳ್ತಾರೆ. ಸಹ ಕರ್ಮಣ ಅತಿಗ್ರಹೇಣ ಗೃಹೀತ. ಕೆಲಸಗಳು, ನಾನಾ ಥರದ ಕೆಲಸಗಳ ಮೂಲಕ ಆ ಕೈಯನ್ನ ಆ ಕೆಲಸಗಳು ಸೆಳೀತವೆ. ಯಾವ ಕೆಲಸವನ್ನು ಮಾಡಬೇಕು, ಯಾವ ಕೆಲಸವನ್ನು ಮಾಡಬಾರದು ಅಂತನ್ನುವುದು ಆ ಹಸ್ತಕ್ಕೆ ತಿಳಿಯೋದಿಲ್ಲ. ಸೆಳೆದು ಬಿಡ್ತವೆ. ಸೆಳೆದು ಅವು ಏನೇನೋ ಕಾರ್ಯ ಮಾಡಿಸಿಬಿಡ್ತವೆ. ಆವಾಗೆಲ್ಲ ಅದು ದುರ್ಗ್ರಹ ಆಗಿಬಿಡ್ತದೆ. ಅದು ಸಂಗ್ರಹ ಆಗಬೇಕಾದ್ರೆ ಮತ್ತೆ ಭಗವಂತನ ಅನುಗ್ರಹ ಅದಕ್ಕೆ ಬೇಕು. ತ್ವಕ್ವೈ ಗ್ರಹ, ನಮ್ಮ ಚರ್ಮ, ತ್ವಗಿಂದ್ರಿಯ, ಸ್ಪರ್ಶ ಅನ್ನುವುದೊಂದು ಅತಿಗ್ರಹ. ಆ ಅತಿಗ್ರಹದಿಂದ ಅದು ಆಕೃಷ್ಟ ಆಗಿದೆ. ಏನೇನನ್ನೋ ಮುಟ್ಟಬೇಕು ಅನ್ನುವಂಥ ಬಯಕೆ ಮನುಷ್ಯನನ್ನು ಸದಾ ಕಾಡ್ತಾ ಇರ್ತದೆ. ಆ ತ್ವಗಿಂದ್ರಿಯದಿಂದಲೇ ನಾವು ಸ್ಪರ್ಶಗಳನ್ನ ತಿಳ್ಕೊಳ್ತೀವಿ. ಇತ್ಯಷ್ಟೌ ಗ್ರಹ ಅಷ್ಟಾವತಿಗ್ರಹ. 8 ಗ್ರಹಗಳಿವೆ, 8 ಅತಿಗ್ರಹಗಳಿವೆ. ಆ 8 ಗ್ರಹಗಳೆಲ್ಲವೂ ಕೂಡ ಸಮೀಚೀನವಾದ ಗ್ರಹಗಳಾಗುವುದು ಸಂಗ್ರಹ ಶಬ್ದವಾಚ್ಯನಾದ ಭಗವಂತನ ಅನುಗ್ರಹದಿಂದ. ಆ ಅತಿಗ್ರಹಗಳು ನಮ್ಮನ್ನ ಬೇಡದ ಕಡೆ ಸೆಳೆಯದಂತೆ, ಬೇಕಾದ ವಿಷಯಗಳ ಕಡೆಗೆ ಮಾತ್ರ ಸೆಳೆಯುವಂತೆ ಮಾಡಬೇಕು. ಅದು ಕೂಡ ಭಗವಂತನ ಅನುಗ್ರಹದಿಂದಲೇ. ಭಾಗವತದಲ್ಲೇ ಒಂದು ಶ್ಲೋಕ ಇದೆ. ವಾಣಿ ಗುಣಾನುಕಥನೆ ಶ್ರವಣವು ಕಥಾಯಾಂ ಹಸ್ತೌ ಚ ಕರ್ಮಸು ಮನಸ್ತವ ಪಾದಯೋರ್ನವು ಸ್ಮೃತ್ಯಾಂ ಶಿರಸ್ತವ. ಭಾಗವತದಲ್ಲಿ 2 ಮತ್ತಿ ವೃಕ್ಷಗಳನ್ನ, ಯಮಲಾರ್ಜುನಗಳನ್ನ ಕೃಷ್ಣ ಧರೆಗೆ ಉರುಳಿಸ್ತಾನಲ್ಲ, ಆಗ ಅಲ್ಲಿರುವಂತಹ ನಳಕೂಬರ ಮಣಿಗ್ರೀವರು ಭಗವಂತನನ್ನು ಹೀಗೆ ಪ್ರಾರ್ಥಿಸ್ತಾರೆ. ವಾಣಿ ಗುಣಾನುಕಥನೆ, ದೇವೋತ್ತಮನೇ, ನಮ್ಮ ನಾಲಿಗೆ ನಿನ್ನ ಗುಣಗಾನಕ್ಕಾಗಿ ಮೀಸಲಾಗಿರಲಿ. ಶ್ರವಣವು ಕಥಾಯಾಮ್, ಕಿವಿ ನಿನ್ನ ಕಥೆ ಕೇಳುವುದಕ್ಕಾಗಿ ಮೀಸಲಿರಲಿ. ಹಸ್ತೌಚ ಕರ್ಮಸು, ನಿನ್ನ ಕುರಿತಾದಂತಹ ಕೆಲಸದಲ್ಲೇ ನಮ್ಮ ಮನಸ್ಸು, ನಮ್ಮ ಕೈ ಸದಾ ತೊಡಗಲಿ. ಮನಸ್ತವ ಪಾದಯೋರ್ನವು, ನಮ್ಮ ಮನಸ್ಸು ನಿನ್ನ ಪಾದಗಳ ಸ್ಮರಣೆಗೆ ಮೀಸಲಾಗಿರಲಿ. ಶಿರಸ್ತವ ಸುರವರ ಪ್ರಣಾಮೆ, ಶಿರಸ್ಸು ನಮ್ಮ ತಲೆ ನಿನ್ನನ್ನ ನಮಿಸಲಿಕ್ಕಿರಲಿ. ದೃಷ್ಟಿ ಸತಾಂ ದರ್ಶನೇಸ್ತು ಭವತ್ತನೂನಾಂ, ನಿನ್ನ ಪ್ರತಿಮೆಗಳು, ನಿನ್ನ ಚರಪ್ರತಿಮೆಗಳು ಅಂತ ಕರೆಸ್ಕೊಂಡಿರುವಂತಹ ಮಹಾಭಾಗವತರೇನಿದ್ದಾರೆ ಅವರ ದರ್ಶನಕ್ಕಾಗಿ ನಮ್ಮ ಕಣ್ಣು ಮೀಸಲಾಗಿರ್ಲಿ, ಅವರಲ್ಲಿ ನಿನ್ನನ್ನು ಕಾಣಲಿ ಅಂತ ಅಜ್ಞಾನಿಗಳು ಕೇಳ್ಕೋತಾರೆ. ಈ ತರ ನಾವು ಬದುಕಿದ್ದಾದ್ರೆ ಮನುಷ್ಯರಾಗಿ ಬದುಕಿದ್ದಕ್ಕೆ ಸಾಧ್ಯ, ಒಂದು ಸಾರ್ಥಕ. ಅದಿಲ್ಲದೆ ಹೋದ್ರೆ ನಮ್ಮ ಈ ದೇಹ ಒಂದು ಮರದ ದೇಹ ಅಥವಾ ಯಾವುದೋ ಪ್ರಾಣಿಯ ದೇಹಕ್ಕಿಂತಲೂ ಹೆಚ್ಚಿನದೇನಲ್ಲ. ಅವರು ನಳಕೂಬರ ಮಣಿಗ್ರೀವರು ಕೂಡ ಮರದ ದೇಹದಲ್ಲೇ ಇದ್ರು. ನಾವು ಮನುಷ್ಯ ದೇಹದಲ್ಲಿದ್ದರೂ ಕೂಡ ನಮ್ಮ ಇಂದ್ರಿಯಗಳನ್ನ, ಜ್ಞಾನೇಂದ್ರಿಯ ಕರ್ಮೇಂದ್ರಿಯಗಳನ್ನ ಇದಕ್ಕೆ ಉಪಯೋಗ ಮಾಡ್ಕೊಳ್ಳದೆ ಹೋದ್ರೆ ನಾವು ಮನುಷ್ಯ ದೇಹದಲ್ಲಿ ಇದ್ದೂ ಉಪಯೋಗ ಇಲ್ಲ. ನಾವು ಮನುಷ್ಯರಾಗಿದ್ದ ಸಾರ್ಥಕ ಆಗಬೇಕಾದ್ರೆ ನಳಕೂಬರ ಮಣಿಗ್ರೀವರು ಸ್ತುತಿಸಿದಂತೆ ಭಗವಂತನನ್ನು ಈ ರೀತಿ ಸ್ತುತಿಸುವುದನ್ನು ಕಲಿಬೇಕು. ವಾಣಿ ಗುಣಾನುಕಥನೆ ಅಂತ ಏನು ದೀರ್ಘವಾದ ಸ್ತೋತ್ರ ಇದೆ, ಆ ಸ್ತೋತ್ರ ಏನನ್ನು ಹೇಳಿದೆ ಅದನ್ನೇ ಸಂಕ್ಷಿಪ್ತವಾಗಿ ಈ ಸಂಗ್ರಹ ಎಂಬ ಶಬ್ದ ಹೇಳಿದೆ. ನಮ್ಮ ಎಲ್ಲಾ ಅವಯವಗಳು ಕೂಡ ಸಂಕ್ಷಿಪ್ತವಾಗಿ ನಿನ್ನನ್ನೇ ಸ್ತುತಿಸಲಿ ಅಂತ. ಆ ಬೃಹದಾರಣ್ಯಕದಲ್ಲಿ 5 ಜ್ಞಾನೇಂದ್ರಿಯಗಳಿಗೆ, 5 ಕರ್ಮೇಂದ್ರಿಯಗಳ ಪೈಕಿ 3 ಕರ್ಮೇಂದ್ರಿಯಗಳನ್ನು ಹೇಳಲಿಲ್ಲ, 2 ಕರ್ಮೇಂದ್ರಿಯಗಳನ್ನು ಹೇಳಿದ್ದಾರೆ. ಪಾದ, ಪಾಯು, ಉಪಸ್ಥ ಅನ್ನುವುದನ್ನ ವರ್ಣನೆ ಮಾಡಿಲ್ಲ. ಪಾಯು ಮತ್ತು ಉಪಸ್ಥಗಳು ಅವು ಕೂಡ ಕರ್ಮೇಂದ್ರಿಯಗಳೇ. ಆದರೆ ಪಾದ, ಪಾಯು, ಉಪಸ್ಥ ಪ್ರಾಯ ಈ 3 ಇಂದ್ರಿಯಗಳನ್ನ ಕೈ ಎಂಬ ಒಂದೇ ಗ್ರಹದಿಂದ, ಒಂದೇ ಇಂದ್ರಿಯದಿಂದ ಸಂಗ್ರಹ ಮಾಡಿದ್ದಾರೆ. ಕೈ ಅಂತನ್ನುವುದು ಎಲ್ಲಾ ಇಂದ್ರಿಯಗಳಲ್ಲೂ ಪ್ರಧಾನವಾದದ್ದು. ಆದ್ರಿಂದ ಅದೊಂದನ್ನ ಇಲ್ಲಿ ಸಂಗ್ರಹ ಮಾಡಿದ್ದಾರೆ. ಅದರಲ್ಲೂ ಕೂಡ ಪಾಯು ಇಂದ್ರಿಯ ಅಂತನ್ನುವುದು ಯಾವುದೇ ದುಷ್ಕಾರ್ಯಕ್ಕೆ ನಮ್ಮನ್ನು ಸೆಳೆಯುವುದಿಲ್ಲ. ಆದ್ರಿಂದ ಪಾಯು ಇಂದ್ರಿಯವನ್ನ ಬಿಟ್ಟೇ ಇದ್ದಾರೆ. ಕೇವಲ ಮಲ ವಿಸರ್ಜನೆ ಇಂದ್ರಿಯ ಮಾತ್ರ ಅದು. ಮತ್ತೆ ಉಪಸ್ಥೇಂದ್ರಿಯ ಅಂತನ್ನೋದು ಮನುಷ್ಯನನ್ನ ಸುಖದ ಬೋಧಕದ ಕಡೆಗೆ ಸೆಳೆತದೆ ಇಲ್ಲ ಅಂತಲ್ಲ. ಆದ್ರೆ ಆ ಉಪಸ್ಥೇಂದ್ರಿಯವನ್ನು ಹೇಳಬೇಕಾದಲ್ಲಿ ಮನಸ್ಸನ್ನು ಹೇಳಿಬಿಟ್ಟಿದ್ದಾರೆ. ಮನಸ್ಸು ನಮ್ಮನ್ನು ಎಲ್ಲಾ ಕಡೆ ಸೆಳೀತದೆ ಅಂತ.
ಆದ್ದರಿಂದ ಉಪಸ್ಥೇಂದ್ರಿಯವನ್ನು ಕೂಡ ಅವು ಪ್ರತ್ಯೇಕವಾಗಿ ಹೇಳಲಿಕ್ಕೆ ಹೋಗಲಿಲ್ಲ, ಮನಸ್ಸಿನಿಂದಲೇ ಅದು ಕೂಡ ಗೃಹೀತ ಆಗಿದೆ. ಪಾದ ಸಾಮಾನ್ಯವಾಗಿ ಯಾವುದೇ ಸೆಳೆತಕ್ಕೊಳಗಾಗೋದಿಲ್ಲ. ಕೈಯಿಂದ ಏನೇನೋ ಮಾಡಬೇಕಾದ್ದನ್ನ ಮಾಡಬಾರ್ದನ್ನೆಲ್ಲ ನಾವು ಮಾಡುವಂತ ಪ್ರಯತ್ನ ಮಾಡಿಬಿಡ್ತೇವೆ, ಯಾವ್ಯಾವ ದುಷ್ಕಾರ್ಯಗಳನ್ನ ಮಾಡ್ತೇವೆ. ಆದರೆ ಪಾದಕ್ಕೆ ಸಾಮಾನ್ಯವಾಗಿ ಯಾವುದೇ ಸೆಳೆತ ಇರೋದಿಲ್ಲ. ಮನಸ್ಸಿಗೆ ಸೆಳೆತ ಬಂದಾಗ, ಎಲ್ಲೆಲ್ಲೋ ಹೋಗಬೇಕು ಹೋಗಬಾರ್ದು ಅಂತೆಲ್ಲ ಸೆಳೆತ ಬಂದಾಗ ಪಾದವು ಕೂಡ ಆ ಕಡೆ ಹೋಗ್ತದಷ್ಟೆ. ಆದ್ರಿಂದ ಪಾದವನ್ನ ಹೇಳಲಿಲ್ಲ. ಉಪಸ್ಥವನ್ನ ಅದು ಮನಸ್ಸಿನ ಗಣನೆ ಮೂಲಕ ಉಪಸ್ಥವು ಗಣಿತ ಆದ್ರಿಂದ ಹೇಳಲಿಲ್ಲ. ಮತ್ತೆ ಪಾಯು ಇಂದ್ರಿಯ ಏನಿದೆ ಅದು ಯಾವುದೇ ಸೆಳೆತಕ್ಕೊಳಗಾಗುವಂಥದ್ದಲ್ಲ, ಕೇವಲ ಅನಿವಾರ್ಯವಾದಂತಹ ವಿಸರ್ಜನೆಗೆ ಮಾತ್ರ ಉಪಯೋಗ ಆಗುವಂಥದ್ದು. ಆದ್ರಿಂದ ಅದನ್ನು ಹೇಳಲಿಲ್ಲ ಉಪನಿಷತ್ತು ಅಂತ ನಾವು ತಿಳ್ಕೋಬಹುದು. ಹೀಗೆ ಆದಿತ್ಯಾದಿ ಎಲ್ಲಾ ಗ್ರಹಗಳು ಮತ್ತೆ ನಮ್ಮ ಇಂದ್ರಿಯಗಳು, ಮನಸ್ಸು, ಇವೆಲ್ಲವೂ ಕೂಡ ಭಗವಂತನ ಅಧೀನದಲ್ಲಿದೆ. ಅವುಗಳ ಅಭಿಮಾನಿ ದೇವತೆಗಳು ಕೂಡ ಭಗವಂತನ ಅಧೀನದಲ್ಲಿದ್ದಾರೆ. ಆದ್ರಿಂದ ಭಗವಂತ ಸಂಗ್ರಹ, ಅವರೆಲ್ಲರನ್ನು ಅವನು ತನ್ನ ಅಧೀನದಲ್ಲಿ ಇಟ್ಕೊಂಡಿದ್ದಾನೆ. ಹರಿವಹ ಅನ್ನೋ ಶಬ್ದಕ್ಕೂ ಬೃಹತಿ ಮಂತ್ರದಲ್ಲಿದೆ. ಸಂಗ್ರಹ ಅನ್ನೋ ಶಬ್ದ ಅದನ್ನೇ ಹೇಳ್ತದೆ. ಗ್ರಹ ಅನ್ನೋದು ಇಂದ್ರಿಯಗಳನ್ನು ಹೇಳ್ತದೆ. ಹಾಗೆ ಆ ಗ್ರಹಗಳನ್ನು ಕೂಡ ಹೇಳ್ತದೆ, ನವಗ್ರಹಗಳನ್ನು ಕೂಡ ಹೇಳ್ತದೆ. ಮತ್ತೆ ಆ ಗ್ರಹಗಳು ಸಮೀಚೀನ ಅನಿಸುವುದು ಯಾವಾಗ? ಎಲ್ಲಾ ನವಗ್ರಹಗಳು ಕೂಡ ನಮಗೆ ಜ್ಞಾನ ಕೊಡುವುದು, ನಮಗೆ ಅವು ಸುಖ ಕೊಡುವುದು ಯಾವಾಗ ಅಂದ್ರೆ ಭಗವಂತನ ಅನುಗ್ರಹ ಇದ್ದಾಗ. ಸಮೀಚೀನಾ ಗ್ರಹಾಹ ಏನ, ಯಾವ ಭಗವಂತನ ಅನುಗ್ರಹದಿಂದ ಈ ಎಲ್ಲ ನವಗ್ರಹಗಳು ಮತ್ತೆ ಇಂದ್ರಿಯಗಳು ಕೂಡ ಸಮೀಚೀನ ಅಂತ ಕರೆಸ್ಕೊಂಡಿವೆಯೋ ಆ ಕಾರಣದಿಂದ ಭಗವಂತ ಸಂಗ್ರಹ ಅಂತ ಕರೆಸ್ಕೊಂಡಿದ್ದಾನೆ ಅಂತ ನಾವು ತಿಳ್ಕೊಳ್ಬೇಕು. ಕಳೆದ ದಿವಸ ಏನು ನಾವು ನೋಡಿದ್ವಿ ಅದರ ವಿವರವನ್ನ ಇವತ್ತಿನ ದಿವಸ ನೋಡಿದ್ದೀವಿ.